ನಮಸ್ಕಾರ ಸ್ನೇಹಿತರೆ, ನಾವು ದಿನವೂ ತಿನ್ನುವ ಹಸಿರು ತರಕಾರಿಗಳು ನಿಜವಾಗಿಯೂ ಆರೋಗ್ಯಕರವೇ ಅಥವಾ ಅವುಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳಿರುವ ಸಾಧ್ಯತೆ ಇದೆಯೇ? ಇತ್ತೀಚೆಗೆ ಬೆಂಗಳೂರು ಮಾರುಕಟ್ಟೆಗಳಲ್ಲಿ ತರಕಾರಿಗಳ ಮೇಲೆ ಹೆಚ್ಚು ಕೀಟನಾಶಕ ಬಳಕೆ ಆಗುತ್ತಿದೆ ಎಂಬ ಸುದ್ದಿಗಳು ಕೇಳಿಬರುತ್ತಿವೆ. ಇದು ಎಷ್ಟು ಸತ್ಯ? ನಮ್ಮ ಆರೋಗ್ಯಕ್ಕೆ ಏನು ಅಪಾಯ ಮತ್ತು ನಾವು ಹೇಗೆ ಸುರಕ್ಷಿತವಾಗಿರಬೇಕು? ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ. ಯಾರು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ತರಕಾರಿಗಳಿಗೆ ಯಾವ ರಾಸಾಯನಿಕಗಳು ಬಳಕೆಯಾಗುತ್ತದೆ ಎಂಬುದನ್ನು ನೋಡೋಣ. ಸಾಮಾನ್ಯವಾಗಿ ಕೃಷಿಯಲ್ಲಿ ಬಳಸುವ ರಾಸಾಯನಿಕಗಳು ಕೀಟನಾಶಕ, ಕಳೆನಾಶಕ, ರಾಸಾಯನಿಕ ಗೊಬ್ಬರಗಳು, ತರಕಾರಿ ಬೇಗ ಬೆಳೆಯಲು ಹಾರ್ಮೋನ್ ಸ್ಪ್ರೇ. ಇವು ಸರಿಯಾದ ಪ್ರಮಾಣದಲ್ಲಿ ಬಳಕೆ ಮಾಡಿದರೆ ಸಮಸ್ಯೆ ಕಡಿಮೆ. ಆದರೆ ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡಿದರೆ ಅವು ತರಕಾರಿಗಳ ಮೇಲೆಯೇ ಉಳಿದುಕೊಳ್ಳಬಹುದು. ಬೆಂಗಳೂರು ದೊಡ್ಡ ನಗರವಾಗಿರುವುದರಿಂದ ಬೇಡಿಕೆ ಜಾಸ್ತಿ. ಹೀಗಾಗಿ ಕೆಲ ರೈತರು ಅಥವಾ ಮಧ್ಯವರ್ತಿಗಳು ಬೇಗ ಬೆಳೆಯಲು ಹೆಚ್ಚು ಸ್ಪ್ರೇ ಮಾಡುತ್ತಾರೆ. ಹೆಚ್ಚು ರಾಸಾಯನಿಕ ಇರುವ ತರಕಾರಿಗಳನ್ನು ದೀರ್ಘಕಾಲ ತಿಂದರೆ ಏನು ಸಮಸ್ಯೆ ಎಂಬುದನ್ನು ತಿಳಿಯೋಣ. ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಚರ್ಮ ಅಲರ್ಜಿಗಳು, ಹಾರ್ಮೋನ್ ಅಸಮತೋಲನ, ಮಕ್ಕಳಲ್ಲಿ ಬೆಳವಣಿಗೆ ಸಮಸ್ಯೆಗಳು, ದೀರ್ಘಕಾಲದಲ್ಲಿ ಕ್ಯಾನ್ಸರ್ ಅಪಾಯ ಕೂಡ ಹೆಚ್ಚಾಗಬಹುದು. ವಿಶೇಷವಾಗಿ ಮಕ್ಕಳು, ಗರ್ಭಿಣಿಯರು ಮತ್ತು ಹಿರಿಯರು ಹೆಚ್ಚು ಜಾಗ್ರತೆ ವಹಿಸಬೇಕು. ಬೆಂಗಳೂರು ನಗರದಲ್ಲಿ ದೊಡ್ಡ ಮಾರುಕಟ್ಟೆಗಳು KR ಮಾರ್ಕೆಟ್, ಯಶವಂತಪುರ, APMC ಮಾರ್ಕೆಟ್. ಇಲ್ಲಿ ಸಾವಿರಾರು ಟನ್ ತರಕಾರಿಗಳು ಬರುತ್ತವೆ. ಅವುಗಳಲ್ಲಿ ಬಹುತೇಕ ವಿವಿಧ ಜಿಲ್ಲೆಗಳಿಂದ ಬರುತ್ತವೆ. ಸರ್ಕಾರದಿಂದ ಆಹಾರ ಸುರಕ್ಷತಾ ಅಧಿಕಾರಿಗಳು ಪರೀಕ್ಷೆ ಮಾಡುತ್ತಾರೆ. ಆದರೆ ಪ್ರತಿಯೊಂದು ಲಾರಿಯನ್ನು ಪರೀಕ್ಷಿಸುವುದು ಸಾಧ್ಯವಿಲ್ಲ. ಇದರಿಂದ ನಾವು ಹೇಗೆ ಸುರಕ್ಷಿತವಾಗಿರಬಹುದು ಎಂಬುದನ್ನು ನಾವು ತಿಳಿಯೋಣ ವೀಕ್ಷಕರೇ. ನಾವು ಮನೆಯಲ್ಲೇ ಮಾಡಬಹುದಾದ ಕೆಲವು ಸರಳ ವಿಧಾನಗಳನ್ನು ಹೇಳ್ತೀನಿ ವೀಕ್ಷಕರೇ. ತರಕಾರಿಗಳನ್ನು ಉಪ್ಪಿನ ನೀರಿನಲ್ಲಿ 20 ನಿಮಿಷ ನೆನೆಸಿಡಿ. ಸ್ವಚ್ಛ ನೀರಿನಲ್ಲಿ 2 ಅಥವಾ 3 ಬಾರಿ ತೊಳೆಯಿರಿ. ಸಿಪ್ಪೆ ತೆಗೆಯಬಹುದಾದ ತರಕಾರಿಗಳನ್ನು ಸಿಪ್ಪೆ ತೆಗೆದು ಬಳಸಿ. ಸೀಸನಲ್ ತರಕಾರಿಗಳನ್ನು ಹೆಚ್ಚು ಬಳಸಿ. ಸಾಧ್ಯವಾದರೆ ಆರ್ಗಾನಿಕ್ ತರಕಾರಿ ಖರೀದಿಸಿ. ಇವು 100% ರಕ್ಷಣೆ ಕೊಡದಿದ್ದರೂ ರಾಸಾಯನಿಕ ಅವಶೇಷವನ್ನು ಕಡಿಮೆ ಮಾಡಬಹುದು. ಬೆಂಗಳೂರು ನಗರದಲ್ಲಿ ಈಗ ಆರ್ಗಾನಿಕ್ ಮಾರುಕಟ್ಟೆಗಳು ಹೆಚ್ಚಾಗುತ್ತಿವೆ. ಉದಾಹರಣೆಗೆ ಇಲ್ಲಿ ನೇರ ರೈತರಿಂದ ತರಕಾರಿಗಳನ್ನು ಖರೀದಿಸಬಹುದು. ಬೆಲೆ ಸ್ವಲ್ಪ ಹೆಚ್ಚು ಇರಬಹುದು, ಆದರೆ ಆರೋಗ್ಯವೇ ಮುಖ್ಯ. ಸ್ನೇಹಿತರೆ, ಪ್ರತಿ ತರಕಾರಿ ವಿಷವೇ ಎಂದು ಭಯಪಡಬೇಕಾಗಿಲ್ಲ. ಆದರೆ ಜಾಗ್ರತೆ ಅತ್ಯಗತ್ಯ. ನಾವು ತಿಳಿದುಕೊಂಡು ಖರೀದಿ ಮಾಡಬೇಕು. ಸ್ವಚ್ಛವಾಗಿ ತೊಳೆಯಬೇಕು. ಸಾಧ್ಯವಾದರೆ ನಂಬಿಕಸ್ಥ ಮೂಲದಿಂದಲೇ ತರಕಾರಿ ತೆಗೆದುಕೊಳ್ಳಬೇಕು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.